ಸರ್ಕಾರಿ ವಲಯದಲ್ಲಿ ಗುತ್ತಿಗೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ಗುಡ್ ನ್ಯೂಸ್. ನೀವು 10 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಗುತ್ತಿಗೆ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿದ್ದರೆ ನಿಮ್ಮ ಕೆಲಸ ಕಾಯಂ ಆಗಲಿದೆ. ಗುತ್ತಿಗೆ ಸಿಬ್ಬಂದಿಗಳ ಕೆಲಸ ಕಾಯಂಗೊಳಿಸಬೇಕೆಂದು ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಹೌದು, ನೀವು ಅಥವಾ ನಿಮ್ಮ ಪರಿಚಿತರು ಸರ್ಕಾರಿ ಕಚೇರಿಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಅಥವಾ ದಿನಗೂಲಿ ನೌಕರರಾಗಿ ದಶಕಗಳಿಂದ ಕೆಲಸ ಮಾಡುತ್ತಿದ್ದೀರಾ? ನಿಮ್ಮ ಕೆಲಸ ಎಂದು ಕಾಯಮಾಗುತ್ತೋ ಏನೋ ಎಂಬ ಆತಂಕ ನಿಮ್ಮನ್ನು ಕಾಡುತ್ತಿದೆಯೇ? ಹಾಗಿದ್ದರೆ ನಿಮಗೊಂದು ಭರವಸೆಯ ಸುದ್ದಿ ಬಂದಿದೆ. ಸರ್ಕಾರಗಳು ಕೆಲಸದ ಅವಶ್ಯಕತೆ ಇದ್ದಾಗ ನಿಮ್ಮನ್ನು ಬಳಸಿಕೊಂಡು ನಂತರ ಕಾಯಂ ಮಾಡಲು ಹಿಂದೇಟು ಹಾಕುವಂತಿಲ್ಲ ಎಂದು ಹೈಕೋರ್ಟ್ ಈಗ ಸರ್ಕಾರಕ್ಕೆ ಚಾಟಿಯನ್ನು ಬೀಸಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಇತ್ತೀಚೆಗೆ ಒಂದು ಐತಿಹಾಸಿಕ ತೀರ್ಪು ನೀಡಿದೆ. 10 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ನೌಕರರನ್ನು ಸರ್ಕಾರ ಕಡ್ಡಾಯವಾಗಿ ಕಾಯಂಗೊಳಿಸಬೇಕು ಎಂದು ನ್ಯಾಯಮೂರ್ತಿ ಸಂದೀಪ್ ಮೌದ್ಗಿಲ್ ಅವರ ಪೀಠ ಆದೇಶವನ್ನು ನೀಡಿದೆ. ನೌಕರರಿಂದ ವರ್ಷಗಟ್ಟಲೆ ಕೆಲಸ ಮಾಡಿಸಿಕೊಂಡು ನಂತರ ಅವರನ್ನು ಸಕ್ರಮಗೊಳಿಸಲು ನಿರಾಕರಿಸುವುದು ದೊಡ್ಡ ಅನ್ಯಾಯ ಎಂದು ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಅನೇಕ ಇಲಾಖೆಗಳಲ್ಲಿ 1994ರಿಂದಲೂ ದಿನಗೂಲಿ ಅಥವಾ ತಾತ್ಕಾಲಿಕವಾಗಿ ಕೆಲಸ ಮಾಡುತ್ತಿರುವ ನೌಕರರಿದ್ದಾರೆ. ಇವರನ್ನು ಕಾಯಂ ಮಾಡದೆ ಕೇವಲ ಕೆಲಸಕ್ಕೆ ಮಾತ್ರ ಬಳಸಿಕೊಳ್ಳುವುದು ನೌಕರರ ಶೋಷಣೆ ಮಾಡಿದಂತೆ ಎಂದು ನ್ಯಾಯಾಲಯ ಹೇಳಿದೆ. ಸರ್ಕಾರದ ನೀತಿಗಳ ಅಡಿಯಲ್ಲಿ ಇವರನ್ನು ಸಕ್ರಮಗೊಳಿಸುವುದು ಸರ್ಕಾರದ ಕರ್ತವ್ಯ ಎಂದು ಕೂಡ ತೀರ್ಪಿನಲ್ಲಿ ಸ್ಪಷ್ಟಿಸಲಾಗಿದೆ. ಈ ತೀರ್ಪು ಹರಿಯಾಣ ಸರ್ಕಾರದ ವಿರುದ್ಧದ ಅರ್ಜಿಗಳಿಗೆ ಸಂಬಂಧಿಸಿದ್ದರೂ ದೇಶದಾದ್ಯಂತ ಇರುವ ಲಕ್ಷಾಂತರ ಗುತ್ತಿಗೆ ನೌಕರರು ತಮ್ಮ ಹಕ್ಕಿಗಾಗಿ ಹೋರಾಡಲು ಇದು ದೊಡ್ಡ ಕಾನೂನಾತ್ಮಕ ಆಧಾರವಾಗಲಿದೆ. ನೀವು 16 ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ನೇಮಕಾತಿ ಪತ್ರ, ದಾಖಲೆಗಳು ಮತ್ತು ಪ್ರತಿ ತಿಂಗಳ ವೇತನ ಪಡೆದ ಪುರಾವೆಗಳನ್ನು ಭದ್ರವಾಗಿ ಇಟ್ಟುಕೊಳ್ಳಿ. ಇವು ನಿಮ್ಮ ಸುದೀರ್ಘ ಸೇವೆಯನ್ನು ಸಾಬೀತುಪಡಿಸಲು ಮತ್ತು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಸೌಲಭ್ಯಗಳನ್ನು ಪಡೆಯಲು ಅತಿ ಮುಖ್ಯವಾದ ದಾಖಲೆಗಳಾಗಿವೆ. ಈ ತೀರ್ಪು ಕೇವಲ ಹರಿಯಾಣ ರಾಜ್ಯಕ್ಕೆ ಮಾತ್ರ ಅನ್ವಯಿಸುತ್ತದೆ ಎಂದು ನೀವು ಕೇಳಿದರೆ, ಈ ತೀರ್ಪು ಸದ್ಯಕ್ಕೆ ಆ ನಿರ್ದಿಷ್ಟ ಕೇಸ್ಗಳಿಗೆ ಅನ್ವಯಿಸಿದರೂ ಇದರ ಆಧಾರದ ಮೇಲೆ ಭಾರತದ ಯಾವುದೇ ರಾಜ್ಯದ ನೌಕರರು ತಮ್ಮ ಹಕ್ಕಿಗಾಗಿ ನ್ಯಾಯಾಲಯದ ಮೊರೆ ಹೋಗಲು ಇದೊಂದು ಪ್ರಬಲ ನಿದರ್ಶನ ಆಗಿ ಬಳಕೆಯಾಗುತ್ತದೆ. ಕಾಯಮಾಗಲು ನೌಕರರು ಏನು ಮಾಡಬೇಕು ಎಂಬುದು ನಿಮ್ಮ ಪ್ರಶ್ನೆಯಾದರೆ, ಮೊದಲು ತಮ್ಮ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ಈ ತೀರ್ಪಿನಡಿಯಲ್ಲಿ ಮನವಿಯನ್ನು ಸಲ್ಲಿಸಬೇಕು. ಒಂದು ವೇಳೆ ಸರ್ಕಾರ ಸ್ಪಂದಿಸದಿದ್ದರೆ ಹೈಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ಕಾನೂನು ತಜ್ಞರ ಮೂಲಕ ನ್ಯಾಯವನ್ನು ಕೇಳಬಹುದು. ಇದು ಬೇರೆ ರಾಜ್ಯಗಳ ತೀರ್ಪಾದರೂ ಮುಂದಿನ ದಿನಗಳಲ್ಲಿ ಎಲ್ಲಾ ರಾಜ್ಯಗಳ ಗುತ್ತಿಗೆ ಸಿಬ್ಬಂದಿಗಳು ಈ ಬೇಡಿಕೆಗಾಗಿ ಕೋರ್ಟ್ ಮೆಟ್ಟಿಲೇರಬಹುದು ಮತ್ತು ನ್ಯಾಯ ಕೇಳಲೂಬಹುದು. ಇದು ಗುತ್ತಿಗೆ ಸಿಬ್ಬಂದಿಗಳಿಗೆ ಒಂದು ಮಹತ್ವದ ತೀರ್ಪಾಗಿದ್ದು ಮುಂದಿನ ದಿನಗಳಲ್ಲಿ ಎಲ್ಲಾ ರಾಜ್ಯಕ್ಕೂ ಇದು ಕೂಡ ಅನ್ವಯವಾಗಲಿದೆ. ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಗುತ್ತಿಗೆ ನೌಕರರ ಇನ್ನಷ್ಟು ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.